3 mistakes that I made in my early 20s and maybe you should not do. I try to prove myself to everyone. ನಾನು ನನ್ನನ್ನು ಪ್ರೂವ್ ಮಾಡ್ಕೋಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೆ. ವೆನ್ ಪೀಪಲ್ ಸೇ ಸಮಥಿಂಗ್ ನಾನು ಅದನ್ನು ಬೇಗ ತೊಗೊಳ್ತಾ ಇದ್ದೆ. ನನ್ನ ಸ್ವಂತ ಬುದ್ಧಿ ಇಲ್ದಿರ ಜನಗಳು ಹೇಳೋದನ್ನು ಮಾಡ್ತಿದ್ದೆ. ಅವರು ಸಜೆಸ್ಟ್ ಮಾಡಿದ್ದೇ ಸರಿ ಅಂತ ಅಂದ್ಕೊಳ್ತಾ ಇದ್ದಿದ್ದು. ಯಾರು ಏನೇ ಆಗಿರ್ಬೋದು, ಎನಿಬಡಿ, ಇದು ರಿಲೇಟಿವ್ಸ್, ಫ್ರೆಂಡ್ಸ್ ಅಥವಾ ಇನ್ಯಾರೇ ಆಗಿರ್ಬೋದು. ಸೊ ಯಾರು ಏನೇ ಹೇಳಿದ್ರು ಅದನ್ನೆಲ್ಲ ನಾನು ಪರ್ಸನಲ್ ತೊಗೊಂಡು ಅದನ್ನೆಲ್ಲ ನಾನು ಮಾಡ್ತಾ ಇದ್ದಿದ್ದು. ನನಗೆ ಏನು ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಬೇರೆಯವ್ರು ಹೇಳೋದೇ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ದಟ್ ಇಸ್ ದ ಫಸ್ಟ್ ಮಿಸ್ಟೇಕ್. ಬಟ್ ಟ್ರೂತ್, ನಾನು ಎಲ್ಲರ ಮಾನ್ಯತೆಯನ್ನು ಹುಡ್ಕೋದು ನಿಲ್ಲಿಸಿದಾಗ ಐ ಲರ್ನ್ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್. ಐ ಇಗ್ನೋರ್ಡ್ ಮೈ ಹೆಲ್ತ್ ಥಿಂಕಿಂಗ್ ದಟ್ ಐ ಹ್ಯಾಡ್ ಟೈಮ್. ತುಂಬ ಲೇಟ್ ನೈಟಾಗಿ ಊಟ ಮಾಡ್ತಿದ್ದೆ. ರಾತ್ರಿ 12 ಗಂಟೆ 1 ಗಂಟೆ ಆ್ಯಂಡ್ ಮಲ್ಗೋದು 2 ಗಂಟೆ. ಸ್ಕ್ರೀನ್ ಟೈಮ್, ಕಾಲೇಜ್ಗೆ ಹೋಗಬೇಕಾಗಿತ್ತು, ಓದ್ಕೊಳ್ಬೇಕಾಗಿತ್ತು, ಸೊ ಪರ್ಸ್ನಲ್ ಥಿಂಗ್ಸ್ ಇರ್ತಿತ್ತು. ಎಲ್ಲದಕ್ಕೂ ಕೂಡ ಯಾವುದಕ್ಕೂ ಟೈಮ್ ಕೊಡ್ದಿರ ಯಾವಾಗಲೂ ತಿನ್ನೋದು, ಯಾವಾಗಲೂ ಮಲ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೊಳ್ತಿದ್ದೆ. ಎಷ್ಟೇ ಸ್ಟ್ರೆಸ್ ಆದರೂ ಅದನ್ನು ಕೂಡ ಕೇರ್ ಮಾಡ್ತಾ ಇರಲಿಲ್ಲ. ಐ ಆಮ್ ಸೋ ಯಂಗ್, ಐ ಕ್ಯಾನ್ ಮ್ಯಾನೇಜ್, ಈ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾನು ತುಂಬಾ ಲೈಫ್ನ ನೆಗ್ಲೆಕ್ಟ್ ಮಾಡಿದೆ. ಆ ಒಂದು ಏಜ್ನ ಮಿಸ್ ಮಾಡ್ಕೊಳ್ಬಾರ್ದಾಗಿತ್ತು ಅಂತ ಇವಾಗ ಅನಿಸುತ್ತೆ. ನಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದ್ದೆ ಇವಾಗ. ಆವಾಗ ಸ್ವಲ್ಪ ಡಿಸಿಪ್ಲಿನ್ ಇಟ್ಕೊಂಡಿದ್ದಿದ್ರೆ ಇವಾಗ ನನ್ನ ಹೆಲ್ತ್ ಆ್ಯಂಡ್ ನನ್ನ ಬಾಡಿ ಇನ್ನಷ್ಟು ಬೆಟರ್ ಆಗಿ ಇರ್ತಿತ್ತು ಅಂತ ಇವಾಗ ಅನಿಸುತ್ತೆ. ಐ ಕಂಪೇರ್ಡ್ ಮೈ ಟೈಮ್ ಲೈನ್ ವಿತ್ ಅದರ್ಸ್. ಅವ್ರ ಲೈಫಲ್ಲಿ ಸೆಟ್ಲ್ ಆಗಿದ್ದಾಳೆ, ಇವ್ನು ಚೆನ್ನಾಗಿ ಅರ್ನ್ ಮಾಡ್ತಿದ್ದಾನೆ, ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ ಅಂತೆಲ್ಲ ನಾನು ಥಿಂಕ್ ಮಾಡಿಕೊಂಡು ನನ್ನ ಲೈಫ್ನ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡಿಕೊಂಡು ಐ ಫೀಲ್ ನಾನು ಏನನ್ನೂ ಮಾಡಲಿಲ್ಲ, ಬರೀ ಕಂಪ್ಯಾರಿಸನ್ ಮಾಡ್ಕೊಳ್ಳೋದೇ ಆಗ್ತಿತ್ತು. ಯಾವತ್ತೂ ನಾವು ಸಕ್ಸಸ್ ಆಗೋಕ್ಕೆ ಚಾನ್ಸೇ ಆಗಲಿಲ್ಲ. ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ. ನಿಮ್ಮನ್ನು ನೀವು ಫಸ್ಟು ಅರ್ಥ ಮಾಡಿಕೊಂಡ್ರೆ ಯು ಆರ್ ಬೆಟರ್ ದ್ಯಾನ್ ಎನಿಬಡಿ. ಸೊ ನೀವು ನಿಮ್ಮ 20ಸ್ನಲ್ಲಿ ಇದ್ದರೆ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್: ಡೋಂಟ್ ಪ್ರೂಫ್, ಡೋಂಟ್ ರಶ್, ಡೋಂಟ್ ಕಂಪೇರ್, ಜಸ್ಟ್ ಲೀವ್ ಯುವರ್ ಲೈಫ್.